ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ. ಉತ್ತರ ಭಾಳ ದೀರ್ಘವಾಗಿದೆ, ಹಿಂಗಾಗಿ ನಾನು ಹೆಚ್ಚಿಗೆ ಚರ್ಚೆ ಮಾಡಲಿಕ್ಕೆ ಹೋದ ವಿಷಯ ಸರ್, ಒಂದು ವಿಶೇಷವಾಗಿ ಬೆಳಗಾವಿ ತಾಲೂಕಿನ ಬಗ್ಗೆ ಇಲ್ಲಿ ಅನೇಕ ವಿಷಯಗಳನ್ನ ತಮ್ಮ ಇದ್ರೊಳಗೆ ಕೊಟ್ಟಿದ್ದಾರೆ. ಆದರೆ ವಿಶೇಷವಾಗಿ ಎಳ್ಳೂರು ಗ್ರಾಮದ ಸರ್ವೆ ನಂಬರ್ 144 ಕಾಮಗಾರಿ ಬಗ್ಗೆ ಹೇಳಿದ್ದಾರೆ. ಅದೇ ಪ್ರಕಾರ ಎಳ್ಳೂರು ಗ್ರಾಮದ ಮತ್ತೊಂದು ಸರ್ವೆ ನಂಬರದಲ್ಲಿ ಫೆನ್ಸಿಂಗ್ ಹಾಕುವಂಥ ಕಾಮಗಾರಿ ಇರ್ಬೋದು. ಗ್ರಾಮದ ಮತ್ತೊಂದು 32 ಸರ್ವೆ ನಂಬರ್. ಈ ರೀತಿ ನನ್ನ ತಾಲೂಕಿನಲ್ಲಿ ಇರುವಂಥ ನನ್ನ ವ್ಯಾಪ್ತಿಯಲ್ಲಿ ಬರುವಂಥ ಕೆರೆಗಳ ಕಾಮಗಾರಿ ಮುಗ್ದಿದಂತದ. ನಮಗಂತೂ ಗಮನಕ್ಕೆ ಬಂದಿಲ್ಲ, ಅಲ್ಲಿ ನೋಡಿದ ಕಾಮಗಾರಿ ಅಂತೂ ಆಗಿಲ್ಲ. ಅದ್ರ ಬಗ್ಗೆ ತಮ್ಮ ಗಮನವನ್ನು ಸೆಳ್ತೇನೆ. ಎರಡನೇದು, ಕೆರೆಗಳು ಎಲ್ಲ ಅತಿಕ್ರಮಣ ಆಗಿದಾವೆ ಸರ್, ಸರ್ವೆ ಇನ್ನೂ ತನಕ ಆಗಿಲ್ಲ. ಆದರೆ ತಮ್ಮ ಇದ್ರೊಳಗೆ ಭಾಗಶಃ ಸರ್ವೆ ಮಾಡಿದ್ದೇವೆ ಅಂತ ಹೇಳಿದ್ರಿ. ಆದರೆ ನನ್ನ ಮತಕ್ಷೇತ್ರನಾಗಿರುವಂಥವು ಬಹುತೇಕ ಕೆರೆಗಳೆಲ್ಲ ಅತಿಕ್ರಮಣ ಆಗಿದ್ದಾವೆ. ಒಂದು ಟೈಮ್ ಫಿಕ್ಸ್ ಮಾಡಿ ಒಂದು 2 ತಿಂಗಳು 3 ತಿಂಗಳಲ್ಲಿ ಅದನ್ನು ಸರ್ವೆ ಮಾಡಿ ಅತಿಕ್ರಮವನ್ನು ತೆಗೆದುಹಾಕುವಂಥದ್ದು. ಎರಡನೇದು, ಗ್ರ್ಯಾಂಟನ್ನು ನೋಡಿದಾಗ ಸರ್ ಜಿಲ್ಲೆಗೆ ಎಲ್ಲರಿಗೂ ಹೆಚ್ಚು ಕೊಟ್ಟಿದ್ದಾರೆ, ನಮಗೆ ಕೊಟ್ಟಿಲ್ಲ. ಆದರೆ ವಾಹನ ಖರೀದಿಗೆ ರೊಕ್ಕ ಇಟ್ಕೊಂಡಾರೆ ಸರ್, ಕೆರೆ ಅಭಿವೃದ್ಧಿಗೆ ರೊಕ್ಕ ಇಲ್ಲ ಅಂತಾರೆ. ವಾಹನ ಖರೀದಿ ಒಂದು ತೊಗೊಂಡಾರ ಆಲ್ರೆಡಿ ಒಂದು ವಾಹನ, ಮತ್ತೊಂದು ವಾಹನ ಖರೀದಿಗೂ ಮತ್ತು ರೊಕ್ಕ ಇಡತ್ತಾರೆ. TP ಫಂಡ್ ಅಲ್ಲ ಸರ್. ಹಾಂ, ಅದನ್ನು ಬಂದು ನಮ್ಮ ಕೆರೆಗೆ ಅಭಿವೃದ್ಧಿ ಕೊಡ್ರಿ. ಮತ್ತು ವಿಶೇಷವಾಗಿ ನಮ್ಮ ಗಡಿ ಭಾಗ ಸರ್, ನಿಮಗೇನು ಹೆಚ್ಚಿಗೆ ಹೇಳೋದಿಲ್ಲ, ನಿಮಗೂ ಆ ಭಾಷೆ ಬರ್ತದೆ. ಹೀಗಾಗಿ ನಮಗೆ ಒಂದು ಸ್ವಲ್ಪ ಹೆಚ್ಚಿಗೆ ಅನುದಾನ ಕೊಡುವಂಥದ್ದು ಈ ಭಾಗಕ್ಕೆ ಅನುಕೂಲ ಮಾಡಿಕೊಡ್ರಿ ಅನ್ನೋದನ್ನು ಸಭಾಧ್ಯಕ್ಷರ ಮುಖಾಂತರ ತಮ್ಮ ಗಮನಕ್ಕೆ ತೊಗೊಂಬರ್ತೀನಿ. ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಹೇಳಿದಂಗೆ ಸರ್, ಇದೆಲ್ಲ ಪಂಚಾಯತ್ ಲೆವೆಲಲ್ಲಿ ತೊಗೊಂಡಿರುವಂಥ ಕಾಮಗಾರಿಗಳಿರ್ತವೆ ಅಧ್ಯಕ್ಷರೇ. ಬಟ್ ಅವರೇನು ಒಂದು ಸಮಗ್ರವಾಗಿ ಸರ್ವೆ ಆಗಬೇಕು ಅಂತ ಇದ್ದಾರೆ. ಅದನ್ನು ನಾನು CO ಅವ್ರ ಜೊತೆ ಚರ್ಚೆ ಮಾಡಿ ತಮ್ಮ ಜೊತೆ ಚರ್ಚೆ ಮಾಡ್ಲಿಕ್ಕೆ ಹೇಳ್ತೀನಿ ಅವರಿಗೆ. ಮತ್ತು ಒಂದು ಕಾಲಮಿತಿನಲ್ಲಿ ಸರ್ವೆ ಮಾಡಿಸ್ತೀನಿ ಸದಸ್ಯರೇ. ಅದು ಹೊರತುಪಡಿಸಿ ಅನುದಾನದ ಬಗ್ಗೆ ಮಾತನಾಡಿದ್ದಾರೆ, ಅದನ್ನು ಕೂಡ ನಾನು ಒಂದು 2 ತಿಂಗಳು ಸ್ವಲ್ಪ ಕಾಲಾವಕಾಶ ಕೊಟ್ಟರೆ ಸೇವಿಂಗ್ಸ್ ನೋಡಿಬಿಟ್ಟು ಅದನ್ನು ಕೂಡ ನಾನು ಮಾಡಿಸ್ಕೊಡ್ತೀನಿ. ಥ್ಯಾಂಕ್ ಯು. ಓಕೆ.